ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆದರೆ ನಾನು ಇದಕ್ಕೆ ಹಾಲನ್ನು ಯೂಸ್ ಮಾಡಿಲ್ಲ. ಹಾಲು ಬದಲು ನಾನಿಲ್ಲಿ ಏನು ಯೂಸ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಇಲ್ಲಿ ನಾನಿಲ್ಲಿ 4 ಮ್ಯಾಂಗೋನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಮಿಕ್ಸಿ ಜಾರ್ಗೆ ಒಂದು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೇನೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಮಾವಿನ ಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡಿದ್ದೇನೆ. ಇವಾಗ ಹಾಲಿನ ಬದಲಿಗೆ ನಾನಿಲ್ಲಿ ಕೊಕೊನಟ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೊಕೊನಟ್ ಮಿಲ್ಕ್ ಹಾಕೋದ್ರಿಂದ ಸಕ್ಕರೆನೂ ಕಮ್ಮಿ ಯೂಸ್ ಆಗುತ್ತೆ, ಹಾಗೆ ತುಂಬಾ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ. ನಾನಿಲ್ಲಿ ಒಂದು ಸಲ ರುಬ್ಕೊಂಡು ಬಂದಿದ್ದೇನೆ. ಇವಾಗ ಮತ್ತೆ ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಹಾಕ್ಕೊಂಡು ಅದೇ ಕೊಕೊನಟ್ ಮಿಲ್ಕನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಮೊದಲಿಗೆ ಸ್ವಲ್ಪ ಜಾಸ್ತಿ ಹಾಲು ಹಾಕಿಬಿಟ್ರೆ ಅದು ಮ್ಯಾಂಗೋ ಪೀಸಸ್ ಎಲ್ಲ ಹಾಗೆ ಉಳಿದು ಬಿಡುತ್ತೆ, ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಅದರಿಂದ ನಾನು ಈ ರೀತಿ ಮಾಡಿದ್ದು. ಇವಾಗ ಸರ್ವ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೇನೆ. ಒಂದು ಗ್ಲಾಸಿಗೆ ನಾನಿಲ್ಲಿ ಒಂದು ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಮ್ಯಾಂಗೋ ಮಿಲ್ಕ್ ಶೇಕನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮ್ಯಾಂಗೋ ಜ್ಯೂಸ್ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಂಗೋ ಪೀಸಸನ್ನು ಹಾಕಿದ್ದೇನೆ. ಹಾಗೆ ಡೇಟ್ಸ್ ಖರ್ಜೂರವನ್ನು ಇಟ್ಟಿದ್ದೀನಿ. ಇವಾಗ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ.